ಒಕ್ಕಲಿಗ ಮಹಿಳೆಯರನ್ನ ಮುನಿರತ್ನ ನಿಂದಿಸಿದ ಪ್ರಕರಣ. ಮುನಿರತ್ನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಬಿಜೆಪಿ ನಾಯಕರನ್ನ ಕೇಳಿ ಎಂದಿದ್ದಾರೆ. ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಆರ್ ಅಶೋಕ್, ವಿಜಯೇಂದ್ರ ಅವರಿಗೆ ಅವರ ಪಕ್ಷದ್ದು ಕೇಳಿ. ನನಗೇನು ಗೊತ್ತಿಲ್ಲ, ನಾನು ಈಗ ಬಂದಿದ್ದೇನೆ. ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಸಮುದಾಯದ ಮುಖ್ಯಸ್ಥರು ಮಾತನಾಡ್ತಾರೆ. ಅವರೇ ಎಲ್ಲರೂ ಸೇರಿ ಮಾರ್ಗದರ್ಶನ ಕೊಡಬೇಕು. ಯಾವುದು ಸರಿ ಯಾವುದು ತಪ್ಪು ಅವರೇ ನಿರ್ಧಾರ ಮಾಡ್ತಾರೆ. ನನಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ನಾನು ತಿಳಿದುಕೊಂಡು ಮಾತನಾಡ್ತೀನಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಒಕ್ಕಲಿಗ ಮಹಿಳೆಯರನ್ನ ಮುನಿರತ್ನ ನಿಂದಿಸಿದ ಪ್ರಕರಣದ ಹಿನ್ನೆಲೆ ಅರೆಸ್ಟ್ ಆಗಿದ್ದು, ಈ ಒಂದು ಪ್ರಕರಣದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ನೀಡಿದ್ದು, ಅದೆಲ್ಲ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಅದರ ಬಗ್ಗೆ ಬಿಜೆಪಿ ನಾಯಕರನ್ನ ಕೇಳಿ ಎಂದಿದ್ದು, ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಆರ್ ಅಶೋಕ್, ವಿಜಯೇಂದ್ರ ಎಂಬ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರಿಗೆ ಅವರ ಪಕ್ಷದ್ದು ಕೇಳಿ. ನನಗೇನು ಗೊತ್ತಿಲ್ಲ, ನಾನು ಈಗ ಬಂದಿದ್ದೇನೆ ಎಂದಿದ್ದಾರೆ. ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಸಮುದಾಯದ ಮುಖ್ಯಸ್ಥರು ಮಾತನಾಡ್ತಾರೆ. ಅವರೇ ಎಲ್ಲರೂ ಸೇರಿ ಮಾರ್ಗದರ್ಶನ ಕೊಡಬೇಕು. ಯಾವುದು ಸರಿ ಯಾವುದು ತಪ್ಪು ಅವರೇ ನಿರ್ಧಾರ ಮಾಡ್ತಾರೆ. ನನಗೆ ಇದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ನಾನು ತಿಳಿದುಕೊಂಡು ಮಾತನಾಡ್ತೀನಿ ಎಂದಿದ್ದಾರೆ. ಅಣ್ಣ ತಮ್ಮನ ಆಟ ಕೈವಾಡ ಶಂಕೆ ಗೊತ್ತಿತ್ತು, ಬಂಧನ ಆಗ್ತೀನಿ ಅಂತ. ಮುಂಚೆ ಅರೆಸ್ಟ್ ಆಗಿಂದ ಮುಂಚೆ ಅವರೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಸರ್. ಇಲ್ಲ ಗೊತ್ತಿರ್ತದೆ, ನನಗಂತೂ ಗೊತ್ತಿಲ್ಲ, ವಿಚಾರನೇ ಗೊತ್ತಿಲ್ಲ. ಈಗ ಏರ್ಪೋರ್ಟ್ ಅಲ್ಲಿ ಯಾರು ಟಿವಿ ಯಾರು ಪ್ರಶ್ನೆ ಕೇಳಿದಷ್ಟೇ ತಿಳಿದ್ಬಿಟ್ಟು ಮಾತಾಡ್ತೀನಿ. ನಾನು ಯಾವುದೋ ಅದ್ರ ಬಗ್ಗೆ ಇನ್ನ ಮಾಹಿತಿ ತೆಗೆದುಕೊಳ್ಳೋದು ಇಂಥ ವಿಚಾರ ಎಲ್ಲ ಬಿಜೆಪಿಯವರೇ ಇದ್ರಲ್ಲಿ ಯಾಕೆ ಮಾಡಬೇಕು? ಬಿಜೆಪಿಯವರು ಸಂವಿಧಾನದ ಹಕ್ಕಿನಲ್ಲಿ ಆರ್ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜೇಂದ್ರ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವರೆಲ್ಲ ಮಾತಾಡ್ತಾರೆ. ಸರ್, ದಲಿತರ ಬಗ್ಗೆ ಮತ್ತೆ ಒಕ್ಕಲಿಗರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಡಿಯೋದಲ್ಲಿ ಶಾಸಕರು. ಈ ರೀತಿ ಒಬ್ಬರು ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಮಾತಾಡೋದಕ್ಕೆ? ಅದಕ್ಕೆ ಇವರೆಲ್ಲ ಮಾತಾಡ್ಬೇಕು. ಆ ಸಮುದಾಯದ ಮುಖ್ಯಸ್ಥರು, ಸ್ವಾಮೀಜಿಗಳು, ಹಿರಿಯರು, ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡ್ಬೇಕು. ಇದ್ರ ಬಗ್ಗೆ ಏನು ಅಭಿಪ್ರಾಯ, ಒಳ್ಳೇದು ಕೆಟ್ಟದ್ದು ಅವರೆಲ್ಲ ಮಾರ್ಗದರ್ಶನ ಕೊಡ್ಬೇಕು. ಸರಿ ಅಂದ್ರೆ ಸರಿ ಅಂತ ಒಪ್ಕೋಬೇಕು, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಇಷ್ಟೇ. ನನ್ನ ಧ್ವನಿನೇ ಅಲ್ಲ, ಬಂಧನ ಮಾಡೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಆಯ್ತು ನನಗೆ ಏನು ಗೊತ್ತಿಲ್ಲ. ಈ ಪೇಪರ್ ಏನು ಬರೆದಿರ್ತೀರಿ, ಟಿವಿಲಿ ಏನು ತೋರಿಸಿದ್ರೆ ಅಷ್ಟು ಗೊತ್ತು ನನಗೆ. ಇನ್ನು ನಾನು ಮಾಹಿತಿ ತಿಳ್ಕೊತೀನಿ, ತಿಳ್ಕೊಂಡು ನಾನು ಊರಲ್ಲಿ ಇಲ್ಲ. ಏನಪ್ಪ ನೀವು ಬಂದು ಮಧ್ಯರಾತ್ರಿ 4 ಗಂಟೆಗೆ 3:15 ಗಂಟೆಗೆ ಕರ್ಕೊಂಡಿದ್ದೆ. ನಾನು ಈ ಬೆಳಗ್ಗೆ ಕ್ಯಾಬಿನೆಟ್ ಇದೆ, ಗುಲ್ಬರ್ಗ ಹೋಗ್ಬೇಕು 7 ಗಂಟೆಗೆ. ಅದು ನಿಮ್ಗೆ ಗೌರವ ಕೊಡಬೇಕು ಅಂತ ಮಾತಾಡ್ತೀನಿ. ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗುಂಪು ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಒಬ್ಬರು ಜಾಸ್ತಿ ಕುಮ್ಮ ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿದ್ದು, ಸತ್ಯ ಶೋಧನಾ ಸಮಿತಿ ಅದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಅವರೆಲ್ಲ ಕಾನೂನು